ಪೇಜ್ ನಂಬರ್ 40 ಅಂಕಗಣಿತದ ಉಕ್ತಿಗಳು 7ನೇ ತರಗತಿ ಗಣಿತ. ಈಗ ನೋಡಿ, ನೆಕ್ಸ್ಟ್ ಆವರಣಗಳನ್ನು ತೆಗೆಯೋದು ಇದೆ. ಇಲ್ಲಿ ಏನಿದೆ ಅಂತಂದರೆ, ಲಾಮೋ ಮತ್ತು ನೋರ್ಬು ಒಂದು ಹೋಟ್ಲಿಗೆ ಹೋಗ್ತಾರೆ. ಇಬ್ಬರು ಒಂದು ತರಕಾರಿ ಕಟ್ಲೆಟು ಮತ್ತು ಒಂದು ರಸಗುಲ್ಲ ಒಂದೊಂದು ಪ್ಲೇಟಲ್ಲಿ ತೊಗೊತಾರೆ. ತರಕಾರಿ ಕಟ್ಲೆಟಿನ ಬೆಲೆ 43, ರಸಗುಲ್ಲಾದ 24. ಆವಾಗ ಇಬ್ಬರು ಕೊಡಬೇಕಾದ ಮೊತ್ತಕ್ಕೆ ಒಂದು ಉಕ್ತಿ ಬರೆಯಿರಿ ಅಂತ ಹೇಳಿ ಕೇಳ್ತಾರೆ. ಈಗ ನೋಡಿ ಏನಂತಂದರೆ, ಲಾಮೋ ನೋರ್ಬು ಇವರಿಬ್ಬರು ಹೋಗಿದ್ದು ಹೋಟೆಲ್ಗೆ. ತರಕಾರಿ ಕಟ್ಲೆಟ್ ಬೆಲೆ 43 ರೂಪಾಯಿ ಪ್ಲಸ್ ರಸಗುಲ್ಲ 24, ಒಂದು ಪ್ಲೇಟ್ ಅಂತ ಇಟ್ಕೊಂಡ್ರೆ ಇದನ್ನು. ಆವಾಗ ಇಬ್ಬರು ಒಂದೊಂದು ಪ್ಲೇಟ್ ತೊಗೊಂಡಿದ್ದಾರೆ. ಒಂದೊಂದು ಪ್ಲೇಟಲ್ಲಿ ಒಂದು ತರಕಾರಿ ಕಟ್ಲೆಟು, ಒಂದು ರಸಗುಲ್ಲ. ಆವಾಗ ಅಂಗಡಿಯವನಿಗೆ ದುಡ್ಡು ಎಷ್ಟು ಕೊಡಬೇಕು ಅನ್ನೋದಕ್ಕೆ ಉಕ್ತಿ ಹೇಗೆ ಬರಿತೀವಿ ನಾವು? ತರಕಾರಿ ಕಟ್ಲೆಟ್ ಪ್ಲಸ್ ರಸಗುಲ್ಲದ ಬೆಲೆ 43 ಪ್ಲಸ್ 24, ಒಂದು ಪ್ಲೇಟ್. ಇದು ಹೋಗಿರೋದು ಎಷ್ಟು ಜನ? 2 ಜನ. ಹಾಗಾಗಿ 43 ಪ್ಲಸ್ 24 ಇಬ್ಬರಿಗೆ ಎಷ್ಟಾಯಿತು? ಈ ರೀತಿ 2 ಇಂಟು ಬ್ರಕೆಟ್ 43 ಪ್ಲಸ್ 24 ಅಂತ ಉಕ್ತಿ ಬರ್ಕೋತೀವಿ. ಇದನ್ನು ಬಿಡಿಸೋದು ಹೇಗೆ? 2 ಗುಣಿಸು 43 ಇಂಟು ಬ್ರ್ಯಾಕೆಟ್ ಇಂಟು ನಂಬರ್ ಅಂದಾಗ ಗುಣಿಸೋದು. 2 ಗುಣಿಸು 43 ಈ ಪ್ಲಸ್ 2 ಗುಣಿಸು 24. ಇದನ್ನು ಬಿಡಿಸಿದ್ವಿ ಅಂದರೆ ಅಂಗಡಿಯವನಿಗೆ ಎಷ್ಟು ಅಮೌಂಟ್ ಕೊಡಬೇಕು ಅನ್ನೋದು ಸಿಗುತ್ತೆ. ಇದು ಉಕ್ತಿ. ಹಾಗೆ ಎರಡನೇದು ಇಲ್ಲೊಂದಿದೆ. ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಬಾಲಕ ಸ್ಕೌಟ್ಗಳು ಮತ್ತು ಬಾಲಕಿ ಗೈಡ್ಗಳು ಜೊತೆಯಾಗಿ ಮೆರವಣಿಗೆ ನಡೆಸ್ತಾರೆ. ಪ್ರತಿ ಅಡ್ಡ ಸಾಲಿನಲ್ಲಿ 5 ಸ್ಕೌಟ್ಗಳಂತೆ 4 ಅಡ್ಡ ಸಾಲುಗಳಲ್ಲಿ ಅವರು ಮೆರವಣಿಗೆ ನಡೆಸುತ್ತಾರೆ. ಪ್ರತಿ ಅಡ್ಡ ಸಾಲಿನಲ್ಲಿ 5 ಗೈಡ್ಗಳಂತೆ 3 ಅಡ್ಡ ಸಾಲುಗಳಲ್ಲಿ ಅವರು ಮೆರವಣಿಗೆ ನಡೆಸುತ್ತಾರೆ. ಪಕ್ಕದ ಚಿತ್ರ ನೋಡಿ. ಈ ಮೆರವಣಿಗೆಯಲ್ಲಿ ಎಷ್ಟು ಸ್ಕೌಟ್ಗಳು ಮತ್ತು ಎಷ್ಟು ಗೈಡ್ಗಳು ಪರೇಡ್ ನಡೆಸ್ತಾರೆ ಅಂತ. ಈಗ ನೋಡಿ, ಈ ಸ್ಟಾರ್ ಮಾರ್ಕೆಲ್ಲ ಸ್ಕೌಟ್ಸು, ಈ ಟ್ರಯಾಂಗಲ್ ಮಾರ್ಕೆಲ್ಲ ಗೈಡ್ಸು. ಎಷ್ಟು ಗೈಡ್ಸು? 3 ಸಾಲಿದಾವೆ ಅವರವು. ಸ್ಕೌಟ್ಸ್ದು 4 ಸಾಲಿದೆ. ಒಂದೊಂದು ಸಾಲಲ್ಲಿ ಎಷ್ಟು ಜನ ಇದ್ದಾರೆ? 5 ಜನ ಇದ್ದಾರೆ. ಇದಕ್ಕೆ 2 ರೀತಿ ನಾವು ಬರಿಬೋದು. ಹೇಗೆ ನೋಡಿ, ಗೈಡ್ಸ್ದು ಫಸ್ಟು 3 ಸಾಲು, ಎಷ್ಟು ಜನ? 5 ಜನ ಒಂದೊಂದು ಸಾಲಲ್ಲಿ, ಪ್ಲಸ್ ಸ್ಕೌಟ್ಸ್ 4 ಸಾಲು, ಒಂದೊಂದು ಸಾಲಲ್ಲಿ 5 ಜನ. 3 5 15 ಪ್ಲಸ್ 4 5 20, 35 ಜನ. ಇದು ಒಂದು ರೀತಿ ಬಿಡಿಸೋದು. ಇನ್ನೊಂದು ರೀತಿ ಹೇಗೆ? ಫಸ್ಟು ಸಾಲು ಎಷ್ಟಿದ್ದಾವೆ ತೊಗೊಂಬಿಡೋಣ. ಗೈಡ್ಸ್ ಸಾಲು 3, ಸ್ಕೌಟ್ಸ್ ಸಾಲು 4. ಒಂದೊಂದು ಸಾಲಲ್ಲಿ ಎಷ್ಟು ಜನ ಇದ್ದಾರೆ? 5. ಈ ರೀತಿಯೂ ಉಕ್ತಿ ಬರಿಬೋದು. ಅವಾಗ ಇದೇ ಬರುತ್ತೆ. 3 ಗುಣಿಸು 5 ಪ್ಲಸ್ 4 ಗುಣಿಸು 5. 3 5 15, 4 5 20, 35 ಜನನೇ. ನೋಡಿ ಏನು ಮಾಡಿದ್ವಿ? ಫಸ್ಟ್ ನಾವು ಗೈಡ್ಸಿಂದ ಕಂಪ್ಲೀಟ್ ಮಾಡ್ಕೊಂಬಿಡೋಣ ಅಂತ 3 ಸಾಲು ಗುಣಿಸು ಪ್ರತಿ ಸಾಲಿನಲ್ಲಿ 5 ಜನ, 3 ಗುಣಿಸು 5. ಆಮೇಲೆ ಪ್ಲಸ್ 4 ಸಾಲು ಪ್ರತಿ ಸಾಲಿನಲ್ಲಿ 5 ಜನ ಗೈಡ್ಸ್, 4 ಗುಣಿಸು 5. 3 5 15 ಪ್ಲಸ್ 4 5 20, 35 ಜನ. ನನಗೆ ಹಂಗೆ ಬೇಡ, ನಾನು ಫಸ್ಟ್ ಸಾಲು ಕೂಡ್ಕೊಂಬಿಡ್ತೀನಿ. ಸಾಲು ಅಂದಾಗ ಗೈಡಿನ ಸಾಲು 3, ಸ್ಕೌಟ್ ಸಾಲುಗಳು 4, 4 ಪ್ಲಸ್ 3 7 ಸಾಲು, ಒಂದೊಂದು ಸಾಲಲ್ಲಿ 5 ಜನ ಇಂಟು 5. ಆವಾಗ 3 ಗುಣಿಸು 5 ಪ್ಲಸ್ 4 ಗುಣಿಸು 5 ಇದೇ ಲೆಕ್ಕನೇ ಬರುತ್ತೆ. ಇದಕ್ಕೇನಂತ ಹೇಳಿ ಕರೀತಾರೆ? ವಿಭಾಜಕ ನಿಯಮ ಅಂತ ನಾವು ಕಲ್ತಿದ್ದೀವಿ. ಸಂಕಲನದ ಪರಿವರ್ತನೆಯ ಗುಣ, ಸಹವರ್ತನೆಯ ಗುಣ, ಆಮೇಲೆ ವಿಭಾಜಕ ನಿಯಮ, ಈ ರೀತಿ ಬರುತ್ತೆ. ಇದಷ್ಟೇ ಇದರಲ್ಲಿ ತಿಳ್ಕೊಬೇಕಾಗಿರೋದು. ಇನ್ನೊಂದು ಬರುತ್ತೆ. ಏನು ಅಂತಂದರೆ, ಇಲ್ಲಿದೆ ನೋಡಿ ಲೆಕ್ಕ. ಇಲ್ಲಿ ಏನು ಮಾಡಿದ್ದಾರೆ? 53 ಗುಣಿಸು 18ರ ಬೆಲೆ ಕೊಟ್ಟರು 954. ಆದರೆ 63 ಗುಣಿಸು 18ರ ಬೆಲೆ ಕಂಡು ಹಿಡೀರಿ ಅಂತ ಹೇಳಿದ್ರು. ಏನು ಕೊಟ್ಟಿದ್ದಾರೆ? 53 ಗುಣಿಸು 18 ಈಕ್ವಲ್ಸ್ ಟು 954. ಇದನ್ನು ಅವ್ರು ಕೊಟ್ಟರು. ಕಂಡು ಹಿಡೀರಿ ಏನು? 63 ಗುಣಿಸು 18 ಎಷ್ಟು ಕಂಡು ಹಿಡೀರಿ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಈ 53ನ್ನು ನಾವು ಏನು ಮಾಡ್ಕೋಬೇಕು? 63ನ್ನು 53 ರೂಪದಲ್ಲಿ ಬರೋ ಹಾಗೆ ಮಾಡ್ಕೋಬೇಕು. ಹಾಗಾದರೆ ಹೇಗೆ ಮಾಡ್ಕೋಬೋದು? 53 ಪ್ಲಸ್ 10 ಅಂತ ಮಾಡ್ಕೋಬೋದು. ಆವಾಗ 63 ಆಗುತ್ತೆ ಗುಣಿಸು 18. ಈಗ ನೋಡಿ, 53 ಗುಣಿಸು 18 ಪ್ಲಸ್ 10 ಗುಣಿಸು
18 ಅಂದರೆ ನೋಡಿ 18ರಿಂದ ಪ್ರತಿ ಪದಕ್ಕೂ ಗುಣಾಕಾರ ಮಾಡ್ತೀವಿ ಆಮೇಲೆ ಕೂಡ್ತೀವಿ ಅಂತ ಅರ್ಥ. ಈ 18ರಿಂದ 1ನೇ ಪದಕ್ಕೆ 53 ಗುಣಿಸು 18 ಪ್ಲಸ್ಸಿಗೆ ಪ್ಲಸ್ ಹಾಕಬೇಕು. ಆಮೇಲೆ 10 ಗುಣಿಸು 18. ಈಗ ನೋಡಿ ನಮಗೆ 53 ಗುಣಿಸು 18 ಕೊಟ್ಟಿದ್ದಾರೆ 954. ನಾವು ಗುಣಿಸೋದೇನೋ ಬೇಡ, ಅವರೇ ಕೊಟ್ಟಿದ್ರು. ಆಮೇಲೆ ಇದು ಗುಣಿಸೋದು ಈಸಿ. 18 1ಲಿ 18, 18 ಸೊನ್ನೆಗೆ 0. ಕೂಡಿದ್ರೆ ಎಷ್ಟು ಬರುತ್ತೆ? 1134. ಈ ರೀತಿ ಮಾಡ್ತೀವಿ. ಹಾಗೆ ಇನ್ನೂ ಒಂದು ಲೆಕ್ಕ ಕೊಟ್ಟರಲ್ಲಿ ಏನಂತಂದರೆ 97 ಗುಣಿಸು 25ರ ಬೆಲೆಯನ್ನು ಪರಿಣಾಮಕಾರಿಯಾಗಿ ಪಡೆಯುವ ಒಂದು ವಿಧಾನ ಕಂಡುಹಿಡೀರಿ ಅಂತ. ಈಗ ನೋಡಿ 97ರಿಂದ 25 ಗುಣಿಸೋಕೆ ಹೋದರೆ ದೊಡ್ಡದಾಗುತ್ತೆ. ಅದಕ್ಕೆ ಇದನ್ನು ಏನು ಮಾಡಬೇಕು ಅಂದರೆ 97ಅನ್ನು 100ರಲ್ಲಿ 3 ಕಳೆದ್ರೆ 97 ಗುಣಿಸು 25. ಹೀಗೆ ಮಾಡಿದ್ರೆ ಈಸಿ ಆಗುತ್ತೆ. ಹೇಗೆ? 100 ಗುಣಿಸು 25 ಮೈನಸ್ 3 ಗುಣಿಸು 25. 25 1ಲಿ 25, 25 ಸೊನ್ನೆಗೆ 0, 25 ಸೊನ್ನೆಗೆ 0 ಮೈನಸ್ 25 3ಲಿ 75. ಇದ್ರ ಬೆಲೆ ಕಂಡು ಹಿಡಿದ್ಬಿಟ್ರೆ ನಮಗೆ ಈಸಿಯಾಗಿ ಬರುತ್ತೆ. ಹಾಗೆ ಇನ್ನೊಂದಿದೆ 95 ಗುಣಿಸು 8. ಈ 95ಅನ್ನು ಏನು ಮಾಡ್ಕೋಬೋದು? 100 ಮೈನಸ್ 5 ಗುಣಿಸು 8. ಆವಾಗ 100 ಗುಣಿಸು 8 ಮೈನಸ್ 5 ಗುಣಿಸು 8. 8 ಗುಣಿಸು 100 800 ಮೈನಸ್ 8 40. ಈ ರೀತಿ ಇನ್ನೂ ಒಂಥರನೂ ಮಾಡ್ಬೋದು. ಇದನ್ನೇ 95 ಇಂಟು 8ಅನ್ನು 90 ಪ್ಲಸ್ 5 ಅಂತಲೂ ಮಾಡ್ಕೊಳ್ಬೋದು. 90 ಗುಣಿಸು 8 ಪ್ಲಸ್ 5 ಗುಣಿಸು 8. 8 9ಲಿ 72, ಇದು ಒಂದು 0 ಪ್ಲಸ್ 8 5ಲಿ 40. ಆವಾಗ 760. ಈ ರೀತಿ ಮಾಡ್ಬೋದು. ಎರಡೂ ನೋಡಿ 95 100 ಮೈನಸ್ 5 ಅಂತಲೂ ತೊಗೋಬೋದು, 90 ಪ್ಲಸ್ 5 ಅಂತಲೂ ತೊಗೋಬೋದು. ಇನ್ನೊಂದಿದೆ 104 ಗುಣಿಸು 15. ಇದನ್ನು 100 ಪ್ಲಸ್ 4 ಗುಣಿಸು 15. ಆವಾಗ 100 ಗುಣಿಸು 15 ಪ್ಲಸ್ 4 ಗುಣಿಸು 15. ಆವಾಗ 15 1ಲಿ 15, 2 0 ಪ್ಲಸ್ 15 4ಲಿ 60, 1560 ಅಂತಲೂ ತಗೋಬೋದು. ಹಾಗೆ 49 ಗುಣಿಸು 50 ಇದೆ. ಇದನ್ನು ಹೇಗೆ ಮಾಡ್ಬೋದು? 50 ಮೈನಸ್ 1 ಇಂಟು 50. ಆವಾಗ 50 ಗುಣಿಸು 50 ಮೈನಸ್ 1 ಗುಣಿಸು 50. 5 5ಲಿ 25, ಇವೆರಡು 0 ಮೈನಸ್ 51ಲಿ 50 ಕಳೆದ್ರೆ ಆನ್ಸರ್ ಸಿಗುತ್ತೆ. ಇಲ್ಲ ಇನ್ನೂ ಒಂದು ರೀತಿ ಮಾಡ್ಕೋಬೋದು. ಹೇಗೆ? 49 ಗುಣಿಸು 50 ಇದೆಯಲ್ವಾ, 49 ಹಾಗೇ ಇರಲಿ, 100 ಮೈನಸ್ 50ನೂ ಮಾಡ್ಕೋಬೋದು. ಆವಾಗ 49 ಗುಣಿಸು 100 ಮೈನಸ್ 49 ಗುಣಿಸು 50. ಇದು 49 1ಲಿ 49, 2 0 0, 5 9ಲಿ 45ಕ್ಕೆ 5 ದಶಕ 4, 5 4ಲಿ 20 4 24. ಇದರಲ್ಲಿ ಇದನ್ನು ಕಳೆದ್ರೆ ಆನ್ಸರ್ ಸಿಗುತ್ತೆ. ಹೆಂಗಾದರೂ ಈಸಿ, ನಿಮಗೆ ಯಾವುದು ಈಸಿ ಅನಿಸುತ್ತೆ ಹಾಗೆ ಮಾಡ್ಬೋದು ಈ ಲೆಕ್ಕಗಳನ್ನು. ಆ ಲೆಕ್ಕಕ್ಕೆ ನೋಡಿದ್ರೆ ಇದೇ ಈಸಿ. ಇದನ್ನು ಮತ್ತೆ 49 ಗುಣಿಸು 50 ಮಾಡೋಕ್ಕಿಂತ ಇದೇ ಈಸಿ. ಇದನ್ನೇ ಮಾಡ್ಬೋದು. ನೋಡಿ, ಮೇಲಿನಂತೆ ಇತರೆ ಯಾವ ಗುಣಲಬ್ಧಗಳನ್ನು ವೇಗವಾಗಿ ಕಂಡುಹಿಡಿಯಬಹುದು? ನೋಡಿರಿ, ಯಾವ ಗುಣಲಬ್ಧಗಳನ್ನು 100ಕ್ಕೆ ಹತ್ತಿರ ಇರೋ ಸಂಖ್ಯೆಗಳು. 100ಕ್ಕೆ ಹತ್ತಿರ ಇರೋವು ಅಂತಂದರೆ 97, 93, 95 ಇವುಗಳು. ಅಥವಾ 104, 107, 106, 103 ಈ ಸಂಖ್ಯೆಗಳನ್ನು ಯಾವುದಾದ್ರು ಸಂಖ್ಯೆಯಿಂದ ಗುಣಿಸಿ ಅಂತ ಕೇಳಿದ್ರೆ 100 ಮೈನಸ್ 3 ಈ ರೀತಿ ಮಾಡಿ ಕಂಡುಹಿಡಿಬೋದು ಇವುಗಳನ್ನು ಅಂತ. ಇನ್ನು ಇಲ್ಲಿ ಬರುತ್ತೆ ನೋಡಿರಿ, ಎರಡೂ ಬದಿಗಳಲ್ಲಿನ ಉಕ್ತಿಗಳು ಸಮವಾಗುವಂತೆ ಖಾಲಿ ಜಾಗಗಳನ್ನು ಸಂಖ್ಯೆಗಳಿಂದ ಮತ್ತು ಬಾಕ್ಸ್ಗಳನ್ನು ಚಿಹ್ನೆಗಳಿಂದ ತುಂಬಿ ಅಂತ ಇದೆ. 3 ಗುಣಿಸು 6 ಪ್ಲಸ್ 3 ಗುಣಿಸು 7 ಸರಿ ಆಯಿತು. 8 ಗುಣಿಸು 4 ಪ್ಲಸ್ 3 ಗುಣಿಸು 4
ಈಗ 3 ಗುಣಿಸು 5 ಬಾಕ್ಸಲ್ಲಿ ಏನು ಹಾಕಬೇಕು ಅಂತ ಹೇಳಿದ್ದಾರೆ ಚಿಹ್ನೆ. 3 ಗುಣಿಸು 5 ಪ್ಲಸ್ ಆಮೇಲೆ 8 ಗುಣಿಸು ಅಥವಾ 3 ಗುಣಿಸು 8. ಹಾಗೆ ಇಲ್ಲಿ 9 ಗುಣಿಸು 4 ಪ್ಲಸ್ 2 ಗುಣಿಸು 4. ಇಲ್ಲಿ ಎಷ್ಟಾದರೂ ಸಂಖ್ಯೆ ಹಾಕ್ಕೊಳ್ರಿ, 5 ಹಾಕ್ಕೊಳ್ಳಿ. ಆವಾಗ 3 ಗುಣಿಸು 5 ಪ್ಲಸ್ 3 ಗುಣಿಸು 4. ಆಮೇಲೆ ಇಲ್ಲಿ ಇಲ್ಲ ಅವರೇ ಕೊಟ್ಟಿದ್ದಾರೆ 13 ಗುಣಿಸು 4. ಇಲ್ಲಿ ಅಂದರೆ 13 ಹಾಕ್ಕೊಂಡ್ರು. 13 ಗುಣಿಸು 4 ಪ್ಲಸ್ 6 ಗುಣಿಸು 4. ಇಲ್ಲಿ ಏನು ಕೊಟ್ಟರು, ಕಾಮನ್ನಾಗಿ ಏನಿದೆ 3. ಆಮೇಲೆ ಇಲ್ಲಿ ಏನಿದೆ ಹಾಗಾದರೆ 5. ಕಾಮನ್ನಾಗಿ 3 ಇದೆ, ಹೊರಗೆ ತೆಗೆದ್ರು. 5 ಪ್ಲಸ್ 2, ಇಲ್ಲಿ 5 ಇಲ್ಲಿ 2. ಅದು ಗೊತ್ತಾಗಬೇಕು ನಮಗೆ. ಇಲ್ಲಿ 3 ಅನ್ನೋದು ನಾವು ಕಾಮನ್ ತಗೊಳ್ಳೋದು ನಮಗೆ ಗೊತ್ತಿದ್ದಾಗ ಇದನ್ನು ತುಂಬ ಈಸಿ ಆಗುತ್ತೆ. ಈಗ ಇಲ್ಲಿ ಕಾಮನ್ನಾಗಿ 4 ಇದೆ, ಇಲ್ಲಿ ಇಟ್ಕೊಳ್ಳೋಣ. 2 ಇಲ್ಲಿ, ಈ ಪ್ಲಸ್ ಇದೆ 3. ಹಾಗೆ ಇಲ್ಲಿ 5 ಗುಣಿಸು 9 ಮೈನಸ್ ಬ್ರ್ಯಾಕೆಟ್ ಹಾಕಬೇಕು. ಎಲ್ಲಿ ಹಾಕಬೇಕು? ಇದಕ್ಕೆ ಹಾಕಬೇಕು. 5 ಗುಣಿಸು 9 ಮೈನಸ್ 5 ಗುಣಿಸು 2. ಹಾಗೆ ಇಲ್ಲಿನೂ ಇದಕ್ಕೆ ಬ್ರಾಕೆಟ್ ಹಾಕೋಬೇಕು. 5 ಗುಣಿಸು 7 ಮೈನಸ್ 2 ಗುಣಿಸು 7. ಹಾಗೆ ಇಲ್ಲಿ 5 ಗುಣಿಸು 8 ಮೈನಸ್ 5 ಗುಣಿಸು 3. ಹಾಗೆ ಇಲ್ಲಿ 8 ಗುಣಿಸು 7 ಮೈನಸ್ 3 ಗುಣಿಸು 7. ಹಾಗೆ ಇಲ್ಲಿ 5 ಕಾಮನ್ ತೆಗೆದ್ರೆ ಇಲ್ಲೊಂದು ಯಾವುದಾರ ಸಂಖ್ಯೆ ಹಾಕ್ಕೊಳ್ಳಿ. 3 ಹಾಕ್ತೀನಿ. ಆವಾಗ ಬಾಕ್ಸ್ನಲ್ಲಿ ಚಿಹ್ನೆ ಬರಬೇಕು ಮೈನಸ್. ಇಲ್ಲಿ 5 ಗುಣಿಸು 12 5 ಗುಣಿಸು 3. ಇಲ್ಲಿ ಚಿಹ್ನೆ ಬರಬೇಕು, ಮೈನಸ್ ಇದೆ. ಇಲ್ಲಿ 6 ಗುಣಿಸು 7, ಇಲ್ಲಿ 15 ಗುಣಿಸು 7. ಆಮೇಲೆ ಇಲ್ಲಿ ಕಾಮನ್ನಾಗಿ 5 ಇದೆ, ಸೊ ಇಲ್ಲಿ 9 ಇದು 4. ಇಲ್ಲಿ ಕಾಮನ್ನಾಗಿ 7 ಇದೆ, ಇಲ್ಲಿ 17 ಇಲ್ಲಿ 9. ಇಷ್ಟು ಮಾಡಿದ್ರೆ ಇಲ್ಲಿವರೆಗೂ ಇದು ಮುಗೀತು. ಮುಂದಿನ ಲೆಕ್ಕನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ.